ಟಾಯ್ಲೆಟ್ಸ್ ಕಟ್ಟಿದ್ದಾರೆ, ಟೆಂಪ್ರರಿ ಟಾಯ್ಲೆಟ್ಸ್. ಆ ಟಾಯ್ಲೆಟ್ಸಲ್ಲಿ ಯಾರಾದರೂ ಮೂತ್ರ ವಿಸರ್ಜನೆಗೆ ಹೋಗ್ಬೇಕಾದ್ರೆ ದುಡ್ಡು ಕೊಡಬೇಕಂತೆ, ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ದುಡ್ಡು ಕೊಡಬೇಕಂತೆ. ಇದೆಲ್ಲ ಯಾಕೆ ಈ ರೀತಿ? ಬಡ ಜನನೇ ಹೆಚ್ಚಾಗಿ ಬಸ್ಸಿಗೆ ಬರುವಂಥದ್ದು. ಕಾರಲ್ಲಿ ಓಡಾಡೋರು, ಸ್ಕೂಟ್ರಲ್ಲಿ ಓಡಾಡೋರು ಇಲ್ಲಿ ಬರಲ್ಲ ಸಾಮಾನ್ಯವಾಗಿ. ಇಲ್ಲಿ ಬರುವಂಥವರು ಆರ್ಥಿಕವಾಗಿ ಭಾಳ ಹಿಂದುಳಿದಂಥ ಜನ ಮತ್ತು ಬಡ ಜನ, ಹಳ್ಳಿಕಾರರು ಮತ್ತು ಕೂಲಿ ಕಾರ್ಮಿಕರು, ರೈತರು ಮಾತ್ರ ಬರುವಂಥ ಜಾಗ ಇದು. ಇಲ್ಲೂ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ದುಡ್ಡು ಕೊಡಬೇಕಾ? ಇದನ್ನು ಹೇಳ್ರಿ, ನಾನೇ ಮಾಡಿಸ್ಕೊಡ್ತೀನಿ, ಒಳ್ಳೆ ಟಾಯ್ಲೆಟು ನಾನೇ ಮೇಂಟೈನ್ ಮಾಡ್ತೀನಿ ಬೇಕಾದರೆ. ಇದೆಂಥ ಅನ್ಯಾಯ. ಆಮೇಲೆ ಇಲ್ಲಿ ಮಾತಾಡ್ತಿದ್ದಾಗ ಹೇಳಿದ್ರು, ಈ ಮಾಲೂರಲ್ಲಿ 25 ಟಾಯ್ಲೆಟ್ಸ್ ಇದೆ, ಒಂದು ಟಾಯ್ಲೆಟಲ್ಲೂ ನೀರಿಲ್ಲ, ವ್ಯವಸ್ಥೆ ಇಲ್ಲ, ಮುಚ್ಚಿಬಿಟ್ಟಿದ್ದಾರೆ ಅಂಥೇಳಿ. ಅದಕ್ಕೆ ನಾನು ಆಡಳಿತ ಸಂದರ್ಭದಲ್ಲಿ ಕಟ್ಟಿಕೊಟ್ಟಿದ್ದು ಇದನ್ನು ವ್ಯವಸ್ಥೆ ಮಾಡಲಿಕ್ಕೆ ಮುನ್ಸಿಪಾಲ್ಟಿ ಏನು ಮಾಡ್ತಿದೆ, ಮುನ್ಸಿಪಾಲ್ಟಿ ನಡೆಸೋರು, ಆಡಳಿತ ನಡೆಸೋರು ಏನು ಮಾಡ್ತಿದ್ದಾರೆ? ಅಥವಾ ಈಗೇನೋ ಮುನ್ಸಿಪಾಲ್ಟಿ ಇಲ್ಲ ಅಂದರೆ ತಾಲೂಕು ಆಡಳಿತ ವರ್ಗ, ತಾಲೂಕು ಜನನೇ ಇದ್ದಾರಲ್ಲ, ತಾಲೂಕಲ್ಲೇ ಹುಟ್ಟಿ ಬೆಳೆದಿರೋ ಅಂಥ ಲೀಡರ್ಸ್ ಇದ್ದಾರಲ್ಲ, ಅವ್ರು ಏನು ಮಾಡ್ತಿದ್ದಾರೆ ಇವೆಲ್ಲ ಗಮನ ಕೊಡದೆ. ಇಲ್ಲಿ ಟೆಂಪ್ರರಿ ಬಸ್ ಸ್ಟ್ಯಾಂಡ್ ಇರ್ಬೋದು, ಇಲ್ಲಿ ಬರೋರು ಇನ್ನೂ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಅಲ್ಲಿ 2 ವರ್ಷದ ತನಕ ಈ ವ್ಯವಸ್ಥೆಗೆ ದುಡ್ಡು ಕೊಡಬೇಕಾ? ಟೆಂಪ್ರರಿ ಬಸ್ ಸ್ಟ್ಯಾಂಡು ಹೇಗಾದರೂ ಇಲ್ಲಿ ಅನ್ನೋ ಥರ ಯೋಚನೆ ಮಾಡಿದ್ರೆ ಇಲ್ಲಿ ಧೂಳು. ಒಂದು ಬಸ್ಸು ಬಂದರೆ ಎದ್ದೇಳುತ್ತೆ ಧೂಳು ಕುಡ್ಕೊಂಡಿರ್ಬೇಕಾ 2 ವರ್ಷ? ಇದೆಲ್ಲ ನೀವು ನೋಡಿ ಸರಿ ಮಾಡಿ ಮೊದಲು. ಇದು ಒಳ್ಳೇದಲ್ಲ. ತಾಲೂಕಿನವರೇ, ನಮ್ಮ ತಾಲೂಕಿನವರೇ ನೀವು, ನಮ್ಮ ಆಡಳಿತ ನಡೆಸ್ತಾರೋ, ನಮ್ಮ ತಾಲೂಕಲ್ಲೇ ಹುಟ್ಟಿ ಬೆಳೆದಿರೋಂಥವ್ರು. ನಮ್ಮ ತಾಲೂಕು ಜನಕ್ಕೆ ಈ ರೀತಿ ತೊಂದರೆ ಇದೆ ಅಂದರೆ ಗಮನಿಸಲ್ಲ ಅಂದರೆ ಇದು ಎಂಥ ರೀತಿ ಆಡಳಿತ ನನಗೆ ಅರ್ಥ ಆಗಲ್ಲ. ದಯವಿಟ್ಟು ತಿಳಿಸಿ, ನಾನೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ. ನಾನು ಉಚಿತವಾಗೇ ಮಾಡಿಕೊಡ್ತೀನಿ. ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಅಥವಾ ಇಲ್ಲಿನ ಟಾಯ್ಲೆಟ್ಸ್ ಇರ್ಬೋದು, ಇಲ್ಲಿ ಬೇರೆ ಏನು ವ್ಯವಸ್ಥೆ ಬೇಕಾದ್ರೂ ನಾನು ಮಾಡಿಕೊಡ್ತೀನಿ. ದಯವಿಟ್ಟು ಅದಾದ್ರು ತಿಳಿಸಿ, ನನಗೆ ಕೇಳಿ ಒಂದು ಲೆಟ್ರ್ ಕೊಡಿ. ಯಾಕಂದ್ರೆ ನನ್ನ ಆಡಳಿತ ಇಲ್ದಿದ್ದಾಗ ನಾನೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಆಡಳಿತ ನಡೆಸೋರು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಒಂದು ನಿರ್ಣಯ ತಗೊಂಡು ನಾನು ಲೆಟ್ರ್ ಕೊಡಿ, ನಾನು ಮಾಡಿಸ್ಕೊಡ್ತೀನಿ ಅಷ್ಟೇ. ಮಿನರಲ್ ವಾಟರು ಮಾಲೂರಲ್ಲಿ ಬಹಳ ಕಡಿಮೆ ಬೆಲೆ. ಎಲ್ಲ ಕಡೆ 1 ಲೀಟ್ರು ಮಿನರಲ್ ವಾಟರ್ಗೆ 15 ರೂಪಾಯಿ ಮಾರ್ತಾರೆ. ಆದರೆ ಮಾಲೂರು ಮುನ್ಸಿಪಾಲ್ಟಿಯವರು 2 ರೂಪಾಯಿಗೆ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋಡಿ 2 ರೂಪಾಯಿ. ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಮಾಲೂರಲ್ಲಿ ಇಷ್ಟೊಂದು ಜನ ಈಗ ಮಧ್ಯಾಹ್ನ ಇದ್ದಾರೆ, ಸಂಖ್ಯೆಯಲ್ಲಿ ಕೂತಿದ್ದಾರೆ. ಸಾಯಂಕಾಲ ತನಕ ಒಂದು 5-6 ಸಾವಿರ ಜನ ಬಂದು ಹೋಗ್ತಾರೆ. ಅವ್ರಿಗೆ ನೀರು ಬೇಕು ಅಂದರೆ ಇಲ್ಲಿ 2 ರೂಪಾಯಿ ಕೊಟ್ಟು ನೀರು ತಗೋಬೇಕು. ಮಾಲೂರು ಮುನ್ಸಿಪಾಲ್ಟಿಗೆ ಕುಡಿಯೋ ನೀರು ಕೊಡೋಕ್ಕೂ ದರಿದ್ರ ಬಂದಿದೆಯಾ ಅಂದರೆ ಭಾಳ ಕೇಳಿ ಆಶ್ಚರ್ಯ ಆಗುತ್ತೆ. ಇಲ್ಲಿ ಶಾಸಕರು, ಇಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡದೆ ನಾನಾ ರೀತಿ ಮಾತಾಡ್ತಾರೆ. ಬಟ್ ಇದು ಭಾಳ ನೋವಾಗುತ್ತೆ. 2 ರೂಪಾಯಿ ಕೊಡಬೇಕಾ ಕುಡಿಯೋ ನೀರಿಗೆ? ಆಗಲ್ಲ ಅಂಥೇಳಿ ನಾನೇ ಮಾಡಿಸ್ಕೊಡ್ತೀನಿ. ನನಗೆ ಒಂದು ಲೆಟ್ರ್ ಕಳಿಸಿ, ಮುನ್ಸಿಪಾಲ್ಟಿಯಿಂದನೋ ಶಾಸಕರಿಂದನೋ ಒಂದು ಲೆಟ್ರ್ ಕಳಿಸಿ, ಇಲ್ಲಿ ಉಚಿತವಾಗಿ ಒಂದು ಫಿಲ್ಟರ್ನ ನೀರನ್ನ ಕೊಡೋ ರೀತಿಯಲ್ಲಿ ನಾನು ಮಾಡ್ತೀನಿ. ಮಾಲೂರು ಬಸ್ ಸ್ಟ್ಯಾಂಡ್ ನೋಡಲಿಕ್ಕೆ ಅಂತ ಬಂದೆ. ಇಲ್ಲಿ ಬಂದು ನೋಡಿದಾಗ ಸಾಕಷ್ಟು ಜನ ಮಹಿಳೆಯರು, ವಿದ್ಯಾರ್ಥಿಗಳು ಇವರೆಲ್ಲ ಕೂತಿದ್ದಾರೆ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ. ಈಗ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಇನ್ನು ಶಿವರಾತ್ರಿ ಆದಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಸಹಜವಾಗಿ ಬಿಸಿಲು ಜಾಸ್ತಿ ಆದಾಗ ನೀರಿನ ದಾಹ ಹಾಗೆ ಆಗುತ್ತೆ. ಇಲ್ಲಿ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದಕ್ಕಿಂತ ವ್ಯವಸ್ಥೆ ಸ್ವಲ್ಪ ಕಾಸ್ಟ್ಲಿ ಆಗ್ತಾಯಿದೆ. ಇಲ್ಲಿ ಕುಡಿಯೋ ನೀರು ಬೇಕಲ್ಲ, ಇಲ್ಲಿ ನೋಡಿದ್ರೆ ಬೋರ್ಡಲ್ಲಿ 2 ರೂಪಾಯಿ ನೀರಿಗೆ ಅಂತ ಬೋರ್ಡ್ ಹಾಕಿದ್ದಾರೆ. ಎಷ್ಟು ನೋವಾಗುತ್ತೆ. ಅಷ್ಟು ದರಿದ್ರನ ಮಾಲೂರು ಆಡಳಿತಕ್ಕೆ ದುಡ್ಡು ಕೊಟ್ಟು ನೀರು ಪಡ್ಕೊಳ್ಳೋವಂಥ ಪರಿಸ್ಥಿತಿಗೆ ಇಟ್ಟಿದ್ದಾರೆ ಅಂದರೆ ಅಷ್ಟೊಂದು ಕಷ್ಟ ಆಗ್ತಿದೆಯಾ ಅಂತ ಹೇಳೋಕ್ಕೆ ಬೇಜಾರಾಗುತ್ತೆ, ನೋವಾಗುತ್ತೆ. ನನಗೆ ಹೇಳಿ, ಇಲ್ಲಿನ ಆಡಳಿತ ಅಥವಾ ಅಧಿಕಾರದಲ್ಲಿರೋರು ನನಗೆ ಹೇಳಿದ್ರೆ ನಾನು ಉಚಿತವಾಗಿ ನೀರು ಕೊಡೋ ರೀತಿಯಲ್ಲಿ ಒಳ್ಳೆ ಶುದ್ಧವಾದಂಥ ನೀರು ಕೊಡುವಂಥ ವ್ಯವಸ್ಥೆ ನಾನು ಮಾಡ್ತೀನಿ. ಈ ಆಡಳಿತ ನಡೆಸೋರು ಕೇಳಿ, ಅಥವಾ ನಾನು ಒಂದು ಲೆಟ್ರ್ ಕಳಿಸ್ಲಿ, ನಾನು ಕಳಿಸಿದ್ರೆ ಕುಡಿಯೋ ನೀರಿನ ವ್ಯವಸ್ಥೆ, ಶುದ್ಧವಾದಂಥ ನೀರು ಕೊಡುವಂಥ ಕೆಲಸ ನಾನು ಮಾಡ್ತೀನಿ.